ಅಂದರೆ ಕಾಂಗ್ರೆಸ್ ಪಕ್ಷ. ದಯಮಾಡಿ ಇದೆಲ್ಲ ರಾಜ್ಯದ ಜನ ತಾವು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ ರಾಜ್ಯಪಾಲರಿಗೆ ಮಾಧ್ಯಮ ಮುಖಾಂತರ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಂತ ಯಾವ ದೂರ ಮೇಲೆ ನೀವು ಇದು ತಗೊಂಡಿದ್ದೀರಾ? ಹೋದ ತಿಂಗಳು ಜುಲೈದಲ್ಲಿ 26ನೇ ತಾರೀಕು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಬ್ರಾಹಿಂ ಅವನು 26ನೇ ತಾರೀಕಿಗೆ ಬಂದು ತಮ್ಮ ದೂರು ಕೊಡ್ತೀರಾ, ಅದೇ ದಿನ ಸಾಯಂಕಾಲ ನೋಡಲ್ಲ ಮಾಡಲ್ಲ ಇಷ್ಟೆಲ್ಲ ನೋಡ್ಬೇಕು ತಾನೆ, ಸ್ಟಡಿ ಮಾಡಬೇಕು, ಓದಬೇಕು, ಕನಿಷ್ಠ 3-4 ದಿನ ಆಗ್ತದೆ. 26ನೇ ತಾರೀಕಿಗೆ ದೂರು ಬರ್ತದೆ, ಸಾಯಂಕಾಲ ಅವ್ರನ್ನ ಸಾಯಂಕಾಲ ಮನೆ ಮುಖ್ಯಮಂತ್ರಿಗೆ ನೋಟಿಸ್ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ಇದೇ ಇಬ್ರಾಹಿಂ ಅವರು ಏನು 26ನೇ ತಾರೀಕು ಜುಲೈಯಲ್ಲಿ ಏನು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ, ಅದಕ್ಕಿಂತ ಮುಂಚೆ ಮೈಸೂರಲ್ಲಿ ಲೋಕಾಯುಕ್ತಲ್ಲಿ 15 ದಿನ ಹಿಂದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು FIR ಆಗಿರಲ್ಲ. ಒಂದೇ ದಿನಕ್ಕೆ ತಾವೆಲ್ಲ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಯ್ತಪ್ಪ, ಈಗ ಪ್ರಾಸಿಕ್ಯೂಷನ್ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರ, ಈಗ ಪ್ರಾಸಿಕ್ಯೂಷನ್ ಇದೆ. ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರೇ, ಲೋಕಾಯುಕ್ತದವ್ರು ಕೇಳಿದ್ದಾರೆ, ಇದುವರೆಗೂ ಕೊಟ್ಟಿಲ್ಲ. ಮನೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ದಾರೆ, ಅವಾಗ ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಏನಕ್ಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು? ಕೇಂದ್ರದಲ್ಲಿ ಮಂತ್ರಿಯಾಗಿರೋ ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತವ್ರು ಕೇಳಿರೋದು. ಲೋಕಾಯುಕ್ತವ್ರು ಕೇಳಿದಕ್ಕೆ ಪರ್ಮಿಷನ್ ಕೊಡಲ್ಲ. 4 ಜನ ಮಂತ್ರಿ ಮೇಲೆ, ಹಿರಿಯ ಮಾಜಿ ಮಂತ್ರಿಗಳ ಮೇಲೆ ಕೇಳ್ತಾರೆ. ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ, ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ. ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ BJP ಅವರು ಬೇಕಂತ ನಾವು ಒಳ್ಳೆ ಕೊಡ್ತಾ ಇರೋ ಸರ್ಕಾರ ಅವ್ರು ಸಹಿಸಕ್ಕೆ ಆಗ್ತಾ ಇಲ್ಲ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಕ್ಕೆ ಆಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೇನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವನು ಮುಖ್ಯಮಂತ್ರಿ ದೇವರಾಜ ಆದ್ಮೇಲೆ 2ನೇ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ. ಅದು ಸಹಿಸಕ್ಕೆ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿನ ತೆಗೆಯಕ್ಕೆ BJP ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಹೋರಾಟವನ್ನು ನಾವು ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ. ಈಗ ಗೊತ್ತು, ಈ ರಾಜ್ಯಪಾಲರು ಕಚೇರಿನ BJP ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದ್ದಾರೆ. ನಮಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ. ಇವತ್ತು ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಸಿಗ್ತದಂತ, ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದಂತ ನನ್ನ ವಿಶ್ವಾಸ ಇಟ್ಕೊಂಡು ಏನಾರ ಮಾಡಲಿ BJP ಅವರು, ಜನತಾ ಅದಾಲತ್ನಲ್ಲಿ ಏನಾರ ಮಾಡಲಿ, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿಳಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ರು, ಎಲ್ಲ ಶಾಸಕರು, ಎಲ್ಲ ಸಚಿವರು, ಎಲ್ಲ ಕಾರ್ಯಕರ್ತರು, ಎಲ್ಲ ರಾಜ್ಯದ ಜನ, 7 ಕೋಟಿ ರಾಜ್ಯದ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಯಾರೋ ಮಾತು ಕೇಳಿಬಿಟ್ಟು ಈ ಥರ ತೀರ್ಮಾನ ತಗೊಂಡಿದ್ದೀರ ತಾವು, ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ. ಜನ ಸುಮ್ಕೂರಲ್ಲ, ಕರ್ನಾಟಕ ರಾಜ್ಯದ ಜನ ಸುಮ್ಕೂರಲ್ಲ. ಅದು ಹೇಳ್ತಾ ನಮಗೆ ನನಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದ್ದಿದ್ದ ಕಾರಣಕ್ಕೆ ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಸಿಗ್ತದ ವಿಶ್ವಾಸ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.